2-3 ದಿವಸದಿಂದ ಪ್ಲ್ಯಾನ್ ಮಾಡ್ತಿದ್ದೆ, ಒಂದು ಪವರ್ಫುಲ್ ಓಪನಿಂಗ್ ತೊಗೋಬೇಕು, ಸಖತ್ತಾಗಿ ಪ್ರೋಗ್ರಾಮ್ ಮಾಡಬೇಕು ಅಂತ. ಪವರ್ ಸ್ಟಾರ್ನೇ ಪಕ್ಕದಲ್ಲಿ ಕೂರಿಸ್ಕೊಂಡಾಗ ಯಾವ ಪವರ್ಫುಲ್ ವರ್ಡ್ಸು ವರ್ಕ್ ಆಗಲ್ಲ. ಸೊ ಸ್ಟ್ರೈಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ನಟ ಸಾರ್ವಭೌಮ ರಿಲೀಸ್ ಆಗಿ ಇವತ್ತಿಗೆ 25ನೇ ದಿನ. ಸೊ ಎಲ್ಲ ಕಡೆ ಒಂದು ವಿಸಿಟ್ ಮಾಡ್ತಿದ್ದಾರೆ. ಹುಬ್ಳಿಯಿಂದ ಶುರುವಾಗಿ ಒಂದು ರ್ಯಾಲಿ ನಡೀತಿದೆ, ಅಂದರೆ ಥಿಯೇಟ್ರ್ ವಿಸಿಟ್ ಮಾಡ್ತಿದ್ದಾರೆ. ಅಪ್ಪು ಸರು ಪಕ್ಕದಲ್ಲಿದ್ದಾರೆ. ನಟ ಸಾರ್ವಭೌಮ ಸಕ್ಸಸ್ ಖುಷಿ ಹೇಗಿದೆ ಪವರ್ ಸ್ಟಾರ್ ಮುಖದಲ್ಲಿ ಅಂತ ನೋಡೋಣ. ಕ್ಯಾಮ್ರಾ ತಿರುಗಿಸಿ ಯಶವಂತ್ ಅವರ ಕಡೆಗೆ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ ಸರ್. ಏನೇನೋ ದೊಡ್ಡ ಓಪನಿಂಗ್ ತೊಗೋಬೇಕು ಅಂತ ಅಂದ್ಕೊಂಡೆ, ನೀವು ಪಕ್ಕದಲ್ಲಿ ಕೂತಿದ ತಕ್ಷಣ ನಾನೇನು ಪ್ರಿಪೇರ್ ಆಗಿದೆ, ಎಲ್ಲ ಮರ್ತೋಗ್ಬಿಟ್ಟೆ. ಈಗ ನೀವೇ ನನಗೆ ಸಪೋರ್ಟ್ ಮಾಡಬೇಕು. ಹೇಳಿ ಸರ್, ಇವತ್ತಿಗೆ 25ನೇ ದಿನ ನಟ ಸಾರ್ವಭೌಮ ಹೇಗೆ ಅನಿಸಿದೆ ಪವರ್ ಸ್ಟಾರ್ ಮನಸ್ಸಲ್ಲಿ? ಖುಷಿ ಆಗ್ತಾ ಇದೆ. ಅಂದರೆ ಸಿನಿಮಾ ರಿಲೀಸ್ ಆಗಿ ಒಂದು ಸಕ್ಸಸ್ ಅಂತ ನೋಡಿದ್ಮೇಲೆ ಸಿನಿಮಾಗೆ ಅದರಲ್ಲಿ ಕೆಲಸ ಮಾಡಿರೋಂಥ ನಾನಿರ್ಬೋದು, ನಮ್ಮ ಡೈರೆಕ್ಟರ್ ಪವನ್ ಇರ್ಬೋದು, ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಪ್ರೊಡ್ಯೂಸರು ಎಲ್ಲರೂ ಸಂತೋಷವಾಗಿರ್ತಾರೆ. ಯಾಕಂದರೆ ಒಬ್ಬ ಸಿನಿಮಾ ಮಾಡೋದೇ ಆಡಿಯನ್ಸ್ಗೋಸ್ಕರ. ಆಡಿಯನ್ಸ್ ನೋಡಿ ಇಷ್ಟಪಟ್ಟ ಮೇಲೆ ನಮ್ಗೆ ಖುಷಿ ಆಯಿತು. ಓಕೆ ಸರ್, ಫಸ್ಟು ನಟ ಸಾರ್ವಭೌಮ ಅಂತ ಬಂದಿದ ತಕ್ಷಣ ಅಪ್ಪು ಸರ್ ತಲೆಯಲ್ಲಿ ಏನು ಬರುತ್ತೆ, ಏನು ಓಡುತ್ತೆ? ನಟ ಸಾರ್ವಭೌಮ ಅಂದರೆ ಏನು ಅಪ್ಪು ಸರ್ ಪ್ರಕಾರ? ರಾಜ್ಕುಮಾರ್ ಅವರೇ. ಓಕೆ, ಅಪ್ಪಾಜಿ ಅವರ ತಲೆಯಲ್ಲಿ ಓಡೋದು. ಸೊ ಏನಂದರೆ ಅಂದರೆ ಟೈಟಲ್ ತಕ್ಕಂತೆ ಸಿನಿಮಾ ಆ ಥರ ರೀತಿಯ ನಾನು ಯಾವತ್ತೂ ಒಬ್ಬ ನಟನಾಗಿ ಯೋಚನೆ ಮಾಡಿದೆ. ನಾನು ಯೋಚನೆ ಮಾಡಿದ್ದೇನೆಂದರೆ ಒಂದು ಒಳ್ಳೆಯ ಸಿನಿಮಾ, ಆ ಸಿನಿಮಾಗಿ ಟೈಟ್ಲಾಗಿ ಬಂತು. ಖಂಡಿತವಾಗ್ಲೂ ನಟ ಸಾರ್ವಭೌಮ ಅಂತ ಫಸ್ಟ್ ಬಂದ ತಕ್ಷಣ ಜನರು ಬರೋದೇ ಅಪ್ಪಾಜಿ. ಸೊ ಹಾಗಾಗಿ ಎಲ್ಲ ಕಡೆ ಯಾತ್ರೆ ವಿಸಿಟು ಅನ್ನೋದಕ್ಕಿಂತನೂ ಫಾರ್ಚುನೇಟ್ಲಿ ಆ ಸಂದರ್ಭದಲ್ಲಿ ಪಕ್ಕ ಜಾಗದಲ್ಲಿದ್ದೀವಿ. ನಾನು ಹುಬ್ಳಿಲಿದ್ದೆ ಶೂಟಿಂಗಿಗೆ. ಸೊ ನಮ್ಮ ಯುವರತ್ನ ಶೂಟಿಂಗ್ ನಡೀತಿತ್ತು. ಅದ್ರ ಜೊತೆಗೆ ದಾರಿಲಿ ಬರ್ಬೇಕಾದ್ರೆ ಈ ಎಲ್ಲ ಜಾಗಕ್ಕೆ ಹೋಗೋ ಒಂದು ಅವಕಾಶ ಸಿಗುತ್ತೆ. ಯಾಕೆ ಹೋಗಬಾರ್ದು, ಯಾಕೆ ಮೀಟ್ ಮಾಡಬಾರ್ದು? ಅಂದರೆ ನಮ್ಗೆ ಯಾವಾಗಲೂ ರೆಗ್ಯುಲರಾಗಿ ಈ ನಮ್ಮ ಚಿತ್ರದುರ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ಅಥವಾ ರಾಣೆಬೆನ್ನೂರು ಇರ್ಬೋದು, ಅಥವಾ ಹಾವೇರಿ ಇರ್ಬೋದು, ಅಲ್ಲಿಗೆಲ್ಲ ಹೋಗೋಂಥ ಸಂದರ್ಭ ಬರೋಲ್ಲ. ಯಾವ್ದಾದ್ರು ಒಂದು ಸಿನಿಮಾದಲ್ಲಿ ಅಲ್ಲಿಗೆ ಆದಂಥ ಶೂಟಿಂಗ್ ಇರಬೇಕು, ಆವಾಗ ಹೋಗ್ತೀವಿ. ಸೊ ಅದಕ್ಕಾಗಿಯೇ ಕೆಲವು ಸಲ ಎಲ್ಲೆಲ್ಲಿ ಲೊಕೇಶನ್ಗಳಾಗುತ್ತೆ ಅಲ್ಲಿ ಹೋಗಿ ಶೂಟ್ ಮಾಡಬೇಕು. ಯಾಕಂದರೆ ಅವ್ರನ್ನೆಲ್ಲ ಭೇಟಿ ಮಾಡೋಕ್ಕೆ ನಮಗೊಂದು ಅವಕಾಶ. ಎಸ್ಪೆಷಲಿ ಉತ್ತರ ಕರ್ನಾಟಕ ಜನತೆ ನಾನು ಯಾವತ್ತೂ ಮರೆಯೋಂಗೇ ಇಲ್ಲ. ಅಂದರೆ ನಾವು ಶೂಟಿಂಗ್ ಮಾಡೋ ಸಂದರ್ಭದಲ್ಲಿ ಇತ್ತೀಚೆಗೆ ನಾವು ಶೂಟಿಂಗ್ ಮಾಡಿದಾಗ ಅಷ್ಟೇ ತುಂಬ ಪ್ರೀತಿ ವಿಶ್ವಾಸ ತೋರಿಸಿದ್ರು. ಸೊ ಎಲ್ಲ ಅಲ್ಲಿರಬೇಕಾದ್ರೆ ಆ ಊರುಗಳಿಗೆ ಹೋಗೋ ಒಂದು ಅವಕಾಶ ಸಿಗುತ್ತೆ. ಓಕೆ, ಒಂದಷ್ಟು ವಿಷಯಗಳು ಕೊಟ್ರಿ ನೀವು ಉತ್ತರ ಕರ್ನಾಟಕ ಅಂತ ಅಂದ್ಬಿಟ್ಟು. ಎಸ್ಪೆಷಲಿ ಅಪ್ಪು ಸರ್ಗೆ ಹುಬ್ಳಿ ಅಂತಂದರೆ ತುಂಬ ಒಂದು ಫ್ಯಾಮಿಲಿಗೆ ಒಂದು ಅಟ್ಯಾಚ್ ಆಗಿರುವಂಥ ಪ್ಲೇಸ್. ಸರ್ ಆಗಣ ಒಂದು ಕಡೆ ಎಲ್ಲ ಒಂದು ಕಡೆ ಮಾತಾಡ್ತಾ ಹೇಳ್ತಿದ್ರು, ಅಪ್ಪಾಜಿ ಇಲ್ಲಿ ಹುಬ್ಳಿಲಿ ಇದ್ದಾಗ ಮದ್ರಾಸಿಂದ ಒಂದು ಫೋನ್ ಬಂದಿತ್ತು, ಅಪ್ಪಾಜಿಗೆ ಒಂದು ಸಿನಿಮಾ ಅವಕಾಶ ಅಂದರೆ ಆ ರೀತಿ ಕನೆಕ್ಟ್ ಮಾಡ್ಕೊಂಡ್ರು. ಸೊ ಅಪ್ಪು ಸರ್ ಯಾವ ಥರ ಕನೆಕ್ಟ್ ಮಾಡ್ಕೋತಾರೆ ಹುಬ್ಳಿ ಅಂದರೆ? ಇಲ್ಲ, ನಮಗೂ ಹುಬ್ಳಿಂದ ಹೇಗೆ ಕನೆಕ್ಟ್ ಆಗುತ್ತೆ ಅಂದರೆ ನಮ್ಮ ತಂದೆ ತಾಯಿಗಳು ಹೇಳಿದ್ರು ನಮಗೆ. ಸೊ ಆವಾಗ ಸುಮಾರು ಕಾರ್ಯಕ್ರಮಗಳಿಗೆ, ಮ್ಯೂಸಿಕಲ್ ನೈಟ್ಗೆ ಅದಕ್ಕೆಲ್ಲ ಹೋಗ್ತಾಯಿದ್ವಿ. ಹುಬ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಬೆಳಗಾವಿ ಇರ್ಬೋದು, ಅಥವಾ ತಂದೆಯವರು ಕೂಡ ಹಾವೇರಿಗೆ ಒಂದು ಮಠಕ್ಕೆ ಹೋಗಿದ್ರು. ಸೊ ಹಾಗಾಗಿ ಇವಾಗ ಒಬ್ಬ ಅಭಿಮಾನಿ ಕೂಡ ನನ್ನ ಫೋಟೋ ಕೊಟ್ಟರು. ಸೊ ನಾನು ಚಿಕ್ಕ ಹುಡುಗನಾಗಿದ್ದೆ, ಆ ಫೋಟೋಲ್ಲೇ ಇಟ್ಟು. ಸೊ ಏನಾಗಿರ್ತದೆ, ನಮಗೆ ಕನೆಕ್ಟ್ ಹೇಳಿದೆ ಆ ಥರ. ನಾವು ಅವ್ವ ಅಂತ ಕರಿತೀವಿ. ನಮ್ಮ ಅವ್ವ ಅಂದರೆ ನಮ್ಮ ತಂದೆಯವರ ತಾಯಿ. ಅವ್ರು ಬಂದು ಸಿದ್ಧಾರೂಢ ಮಠದಲ್ಲಿ, ಗೋವಿಂದ ಸ್ವಾಮಿ ಮಠದಲ್ಲಿ ಒಂದಷ್ಟು ತಿಂಗಳು ವಾಸವಾಗಿದ್ರು ಅಲ್ಲಿ. ಅದು ಯಾವಾಗ ಅಂದರೆ ನಮ್ಮ ತಂದೆ ತಾಯಿ ಚೆನ್ನೈಗೆ ಅಂತ ಹೋದಾಗ ಅವ್ರಿಗೆ ಅಲ್ಲಿ ಎಲ್ಲರನ್ನೂ ಕರ್ಕೊಂಡು ಹೋಗೋ ಒಂದು ಫೆಸಿಲಿಟಿ ಇರಲಿಲ್ಲ, ಅಂದರೆ ಫೈನಾನ್ಷಿಯಲಿ ಇರ್ಬೋದು. ಸೊ ಆ ಟೈಮಲ್ಲಿ ನಮ್ಮ ಅವ್ವ ಅವರು ಮಠದಲ್ಲಿದ್ದರು. ಸೊ ಹಾಗಾಗಿ ನಮಗೆ ಆ ಮಠ ನಮ್ಮ ಮನೆಗೆ ಅದು ತುಂಬ ಹತ್ತಿರ. ಸೊ ಮುಂಚೆಯಿಂದ ನಮ್ಮ ತಂದೆಯವರು ಹೋದಾಗ ಹೋದ ತಕ್ಷಣ ಫಸ್ಟ್ ಹೋಗೋದು ಆ ಮಠಕ್ಕೆ. ಸೊ ಅದು ನಮಗೊಂದು ಪದ್ಧತಿ. ಓಕೆ ಸರ್, ಇನ್ನು ಮೈಸೂರಿಗೆ ಹೋದಾಗ ನೀವು ಹನುಮಂತು ಬಿರಿಯಾನಿ ತಿಂತೀರಾ ಅಂತ ಕೇಳ್ಪಟ್ಟಿದ್ದೀನಿ. ಹುಬ್ಳಿಗೆ ಬಂದಾಗ ಏನು ತಿಂತಾರೆ ಪುನೀತ್ ಸರ್? ಅಲ್ಲಿಂದು ಫುಡ್ ಏನು? ಇರೋವಂಥ ನಮ್ಮ ಗೆಳೆಯರು ಇರ್ಬೋದು, ಸಾಕಷ್ಟು ಜನ ಫ್ಯಾಮಿಲಿ ಫ್ರೆಂಡ್ಸ್, ಅಭಿಮಾನಿಗಳು, ಫ್ಯಾನ್ಸ್ಗಳು ಶೂಟಿಂಗ್ ಬಂದಾಗ ದಿನ ಶೂಟಿಂಗಲ್ಲಿ ಜೊತೆಗಿರ್ತಾರೆ. ನಮಗೆ ಆ್ಯಕ್ಚುಲಿ ಊಟ ಏನು ಹೊಸದಲ್ಲ, ಮನೇಲಿ ಕೂಡ ನಾವು ಜೋಳದ ರೊಟ್ಟಿ ತಿಂತೀವಿ. ಬಟ್ ಆದ್ರೂ ಅಲ್ಲಿ ಬಂದಾಗ ಸ್ಪೆಷಲಿ ಶಾವ್ಜಿ ಫುಡ್ನ ತುಂಬ ಇಷ್ಟಪಡ್ತೀನಿ. ನಾನ್ ವೆಜಿಟೇರಿಯನ್, ಸ್ಪೆಷಲಿ ಮಟನ್. ಹಾಗೂ ಅದಲ್ಲದೆ ಅಲ್ಲಿನ ಟೇಸ್ಟ್ ಆಫ್ ಜೋಳದ ರೊಟ್ಟಿಲಿ ಈಗ ಅಫ್ಕೋರ್ಸ್ ಖಾನಾವಳಿಗಳು ಬೇಜಾನ್ ಬೆಂಗಳೂರು ಇದೆ. ಬಟ್ ಇಲ್ಲಿಂದ ಬಂದಾಗ ಇಲ್ಲಿ ಇನ್ನೂ ಅಥೆಂಟಿಕ್ಕಾಗಿ ಸಿಗುತ್ತೆ. ಸೊ ತುಂಬ ಇಷ್ಟ ಆಗುತ್ತೆ. ಅಲ್ಲಿಂದ ಬರೋವಂಥ ಸ್ವೀಟ್ಗಳಿರ್ಬೋದು, ಬೆಳಗಾವಿಲಿರುವಂಥ ಕುಂದ ಇರ್ಬೋದು, ನಮ್ಮ ಕರದಟ್ಟು ಇರ್ಬೋದು, ನಮ್ಮ ಗೋಕಾಕು ಆ ಕಡೆಯಿಂದ ಬರುವಂಥ ಸ್ವೀಟು, ಕುಂದ ಇರ್ಬೋದು, ಧಾರವಾಡ ಪೇಡ ಇರ್ಬೋದು, ಎಲ್ಲ ಇಷ್ಟ. ಸೊ ಹಂಗಾರೆ ಈ ಥರ ಎಲ್ಲ ಬಂದಾಗ ನೀವು ಡಯಟ್ಗೆಲ್ಲ ಬ್ರೇಕ್ ಹಾಕಿ ಚೆನ್ನಾಗಿ ಬ್ಯಾಟಿಂಗ್ ಆಡ್ತೀರಾ ಅಂತ ಆಯಿತು. ಡಯಟ್ ಇರ್ತೀವಿ, ಬಟ್ ಆದರೂ ಕಷ್ಟ. ಇವತ್ತೇ ತುಂಬ ಚೆನ್ನಾಗಿತ್ತು. ಇವತ್ತು
ಮನೆಯಿಂದ ಬಂದಿತ್ತು ಒಂದು ಯಶವಂತ್ ಹಿಂಗೆ ತಿರುಗಿಸಿ ಕ್ಯಾಮ್ರಾ ನಾನು ಅದೊಂದು ಹೇಳಬೇಕು. ಮನೆಯಿಂದ ಊಟ ಬಂದಿತ್ತು, ಸರ್ ಊಟ ಮಾಡ್ತಾಯಿದ್ರು ಅಪ್ಪು ಸರು. ಆ ಊಟ ಮಾಡ್ತಾ ಅಷ್ಟು ಜನ ಫೋಟೋ ತೊಗೋತಾ ಇದ್ದಾರೆ, ಅಷ್ಟು ಕ್ರೌಡ್ ಇದ್ರು. ಅಮ್ಮಂಗೆ ಫೋನ್ ಮಾಡಿಕೊಡು ಫಸ್ಟು ಅಂತಂದರು. ಫೋನ್ ಬಂದಿದ ತಕ್ಷಣ ಅಮ್ಮ ತುಂಬ ಚೆನ್ನಾಗಿದೆ ಅಂತಂದರು. ಹೆಂಗಿತ್ತು ಅಂತಂದರೆ ಆ ಕಡೆ ಕೇಳ್ತಿರೋ ಜೀವ ಫುಲ್ ಖುಷಿಯಾಗಿರುತ್ತೆ, ಈ ಕಡೆ ತಿಂತಾರೋ ಜೀವ ಅಂತೂ ಇನ್ನೂ ಖುಷಿ, ನೋಡ್ತಾ ಇರೋರಂತೂ ನಾವು ಫುಲ್ ಖುಷಿ. ಸೊ ಅದ್ರ ಬಗ್ಗೆ ಅಪ್ಪು ಸರ್ ಏನು ಹೇಳ್ತಾರೆ? ಜೀವನದಲ್ಲಿ ಒಬ್ಬರನ್ನ ಸ್ಯಾಟಿಸ್ಫೈ ಮಾಡೋಕ್ಕೆ ಒಂದು ಒಳ್ಳೆ ಊಟದಿಂದ ಇನ್ನೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿದ್ದಾಗ. ಸೊ ಹಾಗಾಗಿ ಅಂಥ ಒಳ್ಳೆ ಊಟ ಆಗಿದಾಗ ಅವ್ರಿಗೆ ಯಾಕೆ ನೆನೆಸ್ಕೊಳಕ್ಕೆ ಖಂಡಿತವಾದ ಅದ್ಭುತವಾದ ಊಟ ಮಾಡೋದು. ಎಲ್ಲ ಕಡೆನೂ ಅಭಿಮಾನಿಗಳು, ಎಲ್ಲ ಕಡೆನೂ ಅವ್ರ ಪ್ರೀತಿ ವಿಶ್ವಾಸನ ಅವ್ರ ಮನೇಲಿ ಅವ್ರ ತಾಯಂದಿರು ಮಾಡಿಕೊಡ್ತಾರೆ. ನಮಗದೊಂದು ಪುಣ್ಯ ಅಷ್ಟೇ. ಥ್ಯಾಂಕ್ ಯು. ಓಕೆ ಸರ್, ಆ್ಯಕ್ಚುಲಿ ಇವತ್ತು ನಾವು ನಿಮ್ಮ ದಿನ ನೋಡ್ತಿದ್ದೀವಿ, ಅಪ್ಪು ಸರ್ ಶೆಡ್ಯೂಲ್ ಹೇಗಿರುತ್ತೆ ಅಂತ. ಬೆಳಗ್ಗೆಯಿಂದ ನಾನು ನಿಮ್ಮ ಜೊತೆಲಿದ್ದೀನಿ, ಫುಲ್ ಅಭಿಮಾನಿಗಳು, ಕೇಕು, ಹಾರ, ಪಟಾಕಿ ಎಲ್ಲ. ರೆಗ್ಯುಲರ್ ಆಗಿ ಅಪ್ಪು ಸರ್ ಶೆಡ್ಯೂಲ್ ಹೇಗಿರುತ್ತೆ? ಶೂಟಿಂಗ್ ಇದ್ದಾಗ ಶೂಟಿಂಗ್ ಅಷ್ಟೇ, ಕೆಲಸದಲ್ಲಿ ಇರ್ತೀವಿ. ಈ ಥರ ಎಲ್ಲಾದರೂ ಬೇರೆ ಊರುಗಳಿಗೆ ಬಂದಾಗ ಇನ್ನೊಂದು ಅಭಿಮಾನಿಗಳು ಬರ್ತಾ ಇರ್ತಾರೆ. ಆದ್ರೂ ಈ ಥರ ಸಪ್ರೇಟಾಗಿ ಊರಲ್ಲಿದ್ದಾಗ, ಹುಬ್ಳಿ ಇರ್ಬೋದು ಅಥವಾ ಬೇರೆ ಯಾವುದೇ ಊರಲ್ಲಿ ಶೂಟಿಂಗ್ ಮಾಡಿದಾಗ ಸೊ ಆದಷ್ಟು ಯಾರನ್ನು ಭೇಟಿ ಮಾಡೋಕ್ಕಾಗುತ್ತೆ, ಮೀಟ್ ಮಾಡೋಕ್ಕಾಗುತ್ತೆ. ಓಕೆ ಸರ್, ಈಗ ನಟ ಸಾರ್ವಭೌಮದಿಂದ ನೋಡಿದ್ರೆ ಅದರಿಂದ ಒಂದು ಕ್ವಶನ್ ಪಿಕ್ ಮಾಡೋದಾದರೆ, ನಿಮ್ಮ ಫ್ಯಾನ್ಸು ತುಂಬ ಜನ ಕೇಳ್ತಿದ್ದಾರೆ ಅನುಪಮ ಪರಮೇಶ್ವರನ್ ಅವ್ರ ಕಾಂಬಿನೇಷನ್ನು ಅದು ಚೆನ್ನಾಗಿದೆ, ಅಪ್ಪು ಸರ್ಗೆ ಇನ್ನೊಂದು ಸಿನಿಮಾ ಮಾಡಬೇಕಿತ್ತು. ಆ್ಯಕ್ಚುಲಿ ಇವರತ್ನಾಗ ಅವ್ರನ್ನೇ ಆಯ್ಕೆ ಮಾಡಿದ್ದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇದೇ ಶುರು ಮಾಡಿದ್ರು, ಅಭಿಯಾನನೇ ಶುರು ಮಾಡಿದ್ರು. ಸೊ ಅಪ್ಪು ಸರ್ ಏನು ಹೇಳ್ತಾರೆ ಇದಕ್ಕೆ? ಇಲ್ಲ, ಖಂಡಿತವಾಗ್ಲೂ ಮಾಡ್ತೀವಿ. ವೆರಿ ವೆರಿ ಗುಡ್ ಆ್ಯಕ್ಟ್ರೆಸ್ ಅನುಪಮ ಪರಮೇಶ್ವರನ್, ವೆರಿ ವೆರಿ ಪ್ರೊಫೆಷ್ನಲ್ ಆ್ಯಕ್ಟ್ರೆಸ್. ಅವ್ರಿಗೊಂದು ಒಳ್ಳೆ ಹೆಸರೀಗ ಎಲ್ಲರೂ ಶ್ರುತಿ ಇರ್ತಾನೆ ಕರೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ತುಂಬ ಇಷ್ಟಪಡ್ತಾರೆ. ನೈಸ್, ಒಳ್ಳೇದಾಗಲಿ. ಅವರು ನನ್ನ ಜೊತೆ ಮಾತ್ರ ಅಂತಲ್ಲ, ಬಟ್ ಕನ್ನಡದಲ್ಲಿ ಅವ್ರವ್ರಿಗೆ ಒಳ್ಳೆ ಚಿತ್ರ ಮಾಡುವಂಥ ಅವಕಾಶ ಸಿಕ್ಕಲಿ, ಎಲ್ಲರ ಜೊತೆನೂ ಆಗಿ ಮಾಡ್ತಾರೆ. ಓಕೆ ಸರ್, ಈಗ 125-130 ಸೆಂಟ್ರ್ ಅಂತ ಅಂದ್ಕೊಂಡಿದ್ದೀನಿ ಅಪ್ರಾಕ್ಸಿಮೇಟ್ ಲೆಕ್ಕ. ನಟ ಸಾರ್ವಭೌಮ ಮೋರ್ ದೆನ್ 130 ಥಿಯೇಟರ್ಸ್. ಸೊ ಹೇಗೆ ಅನ್ನಿಸ್ತಿದೆ? ಇವತ್ತು ಒಂದೊಂದು ಏರಿಯಾಗೆ ವಿಸಿಟ್ ಮಾಡಿದ್ವಿ, ಅದನ್ನು ಅಪ್ಪು ಸರ್ ಕಣ್ಣಲ್ಲಿ ನೋಡೋದಾದರೆ ಹೇಗೆ ಅನ್ನಿಸ್ತು? ಅದ್ರ ಬಗ್ಗೆ ಏನು ಹೇಳಿದ್ರು? ನಾನು ಹೇಳಿದ್ನಲ್ಲ, ನಮಗೊಂದು ಆಶೀರ್ವಾದ ಅಂತ ಮಾಡಿದಾಗಲೇ ಖುಷಿ ಆಗುತ್ತೆ. ಅಂದರೆ ಅದಕ್ಕೆ ಹೇಳ್ತಾ ಇದ್ದೆ, ಯಾತ್ರೆ ಅಥವಾ ಒಂದು ಪ್ರಮೋಷನಲ್ ಆ್ಯಕ್ಟಿವಿಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಕಡೆಗೆ ಬಂದಾಗ ನಮಗೆ ಅವಕಾಶ ಸಿಕ್ಕಿದಾಗ, ನಮ್ಮ ಚಿತ್ರಗಳೇ ಚಿತ್ರಮಂದಿರಲಿದ್ದಾಗ ಹೋಗಿ ಅವ್ರನ್ನ ಭೇಟಿ ಮಾಡೋದು ನಮಗೊಂದು ಖುಷಿ ಕೊಡುತ್ತೆ, ಜೊತೆಗೆ ಅವ್ರಿಗೂ ಒಂದು ಖುಷಿ ಕೊಡುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಮುಂದಿನ ಸಿನಿಮಾ ಬಗ್ಗೆ ಒಂದು ಕ್ವಶನ್ ಕೇಳ್ಬಿಡ್ತೀನಿ. ಟಗರು ಸಿನಿಮಾದಲ್ಲಿ ಶಿವಣ್ಣನ ಸಿಕ್ಕಾಪಟ್ಟೆ ಕೊಟ್ಲೆ ಕೊಟ್ಟಿದ್ರು, ಚಿಟ್ಟೆ ಮತ್ತು ಡಾಲಿ, ನಮ್ಮ ಧನುಂಜಯಿ, ವಸಿಷ್ಠ. ಈಗ ಯುವರತ್ನದಲ್ಲಿ ನಿಮ್ಮ ಜೊತೆ ಬಂದಿದ್ದಾರೆ. ಸೊ ಅದು ಒಂದು ರೀತಿ ದೊಡ್ಡ ಮನೆ ಫ್ಯಾನ್ಸ್ಗೆ ಒಂದು ರೀತಿ ಖುಷಿ ಕೊಡುವಂಥ ವಿಷಯ. ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಈ ಸಿನಿಮಾದಲ್ಲಿ ಏನು ಮಾಡ್ಬೋದು, ಅಪ್ಪು ಸರ್ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಇವ್ರನ್ನೆಲ್ಲ ಅಂತ. ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ ಅಪ್ಪು ಸರ್? ಸಂತೋಷ್ ಕೇಳಿ ಅವ್ರು ಡೈರೆಕ್ಟ್ ಮಾಡಿ ಪಿಕ್ಚರ್ನ, ಬಟ್ ನೋಡ್ಬೇಕು ಅವ್ರ ಜೊತೆ ಹೋಗಿ ಅವ್ರ ಜೊತೆ ವರ್ಕ್ ಮಾಡಿದ್ದು. ಇನ್ನೂ ಸೀನ್ಸ್ ಶುರು ಆಗಿಲ್ಲ. ಓಕೆ, ಜಸ್ಟ್ 2ನೇ ಶೆಡ್ಯೂಲ್ ಅಷ್ಟೇ. ಸೊ ಅದು ಸಂದರ್ಭ ಬಂದಾಗ ಹೇಳ್ತೀನಿ, ಬಟ್ ಇಬ್ಬರು ಚೆನ್ನಾಗಿ ಪರಿಚಯ ಇರೋ. ಓಕೆ ಸರ್, ಯಾವುದಾದ್ರೂ ಅಪ್ಪು ಸರ್ಗೆ ಅನಿಸಿದ್ಯಾ ಶಿವಣ್ಣ ಥರ ನಾನು ಸಿನಿಮಾ ಮಾಡ್ಬೇಕಪ್ಪ ವರ್ಷಕ್ಕೆ 3-4 ಯಾಕೆ ನಾನು ಮಾಡಬಾರ್ದು ಅಂತ ಅನಿಸಿದ್ಯಾ, ಅಥವಾ ಮಾಡಬೇಕು ಅಂತ ಇದೆಯಾ ಮನಸ್ಸಲ್ಲಿ? ಯಾವ ಥರ ಅಂತ ಶಿವಣ್ಣ ನೋಡಿದ್ರೆ ಏನು ಅನ್ಸುತ್ತೆ? ಶಿವಣ್ಣ ನೋಡಿದ್ರೆ ಏನು ಅನ್ಸುತ್ತೆ? ಅಲ್ಲ ಸರ್, 4-5 ಸಿನಿಮಾ ಮಾಡ್ತಾರೆ, ನಾನು ಮಾಡಬೇಕು ಅಂತ ಅನ್ಸುತ್ತಾ, ಅಥವಾ ನಾವು ಹಿಂಗೆ ಒಂದು-2 ಮಾಡ್ಕೊಂಡು? ಅಂದರೆ ಶಿವಣ್ಣ ಅವ್ರಿಗೆ ಈಸಿಯಾಗಿ ಸ್ಕ್ರಿಪ್ಟ್ಸ್ ಅನ್ನೋದು ಸಿಕ್ಬಿಡುತ್ತೆ. ಅಂದರೆ ಇನ್ಫ್ಯಾಕ್ಟ್ ಶಿವಣ್ಣ ಅವರು ಅಷ್ಟು ಫಿಲ್ಮ್ ಮಾಡ್ತಿರೋದ್ರಿಂದನೇ ಅವರ ಪ್ರೊಡಕ್ಷನ್ನಲ್ಲಿ ಇರುವಂಥ ನಮ್ಮ ಲೈನಲ್ಲಿ ಬರುವಂಥ ಪ್ರೊಡ್ಯೂಸರ್ಗಳಾಗಲಿ, ಡೈರೆಕ್ಟರ್ಗಳಾಗಲಿ ಅವ್ರಿಗಿನ್ನೂ ಅಷ್ಟು ಥರ ಎಕ್ಸ್ಪೆರಿಮೆಂಟ್ ಸಿನಿಮಾ ಮಾಡೋಕ್ಕೊಂದು ಅವಕಾಶ ಸಿಗುತ್ತೆ, ಖುಷಿ ಆಗುತ್ತೆ. ಶಿವಣ್ಣವ್ರ ಇನ್ಸ್ಪಿರೇಷನ್ ತೊಗೊಂಡು ನಾನು ಮಾತ್ರ ಅಲ್ಲ, ಎಷ್ಟೊಂದು ಜನ ನಟರು ಅವ್ರನ್ನ ಫಾಲೋ ಮಾಡ್ತಾರೆ. ನನಗೆ ನಮ್ಮ ಅಣ್ಣನೇ, ನನಗೊಂದು ಮನೇಲಿರೋ ಒಂದು ಇನ್ನೊಂದು ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ಬೋದು. ಹಾಗಾಗಿ ಖಂಡಿತವಾಗ್ಲೂ ಬಟ್ ನಾವು ಹೆಚ್ಚಿನ ಸಿನಿಮಾ ಮಾಡೋಕ್ಕೆ ಶುರು ಮಾಡ್ತೀವಿ. ಓಕೆ, ನಿಮ್ಮ ಶಿವಣ್ಣನ ಕಾಂಬಿನೇಷನ್ ಸಿನಿಮಾ ಒಂದು ಕ್ವಶನ್ ಇದ್ದೇ ಇದೆ, ಯಾವಾಗ ಎಲ್ಲರ ಹತ್ರನೂ ಇದೆ. ಒಂದು ಅನೌನ್ಸ್ ಆಯಿತು, ಅದೇನೋ ಕಾರಣಾಂತರದಿಂದ ಆಗಲಿಲ್ಲ, ನಾವು 3 ಜನ ಸೇರಿ ಮಾಡೋದಂತ ಹೇಳಿ. ಸೊ ಇನ್ನೂ ಕತೆ ಹುಡುಕಾಟದಲ್ಲಿದ್ದೀವಿ. ಹಂಗೇನಾದರೂ ಬಂದಾಗ ಖಂಡಿತವಾಗ್ಲೂ ಎಲ್ಲರೂ ಸೇರಿ ಮಾಡ್ತೀವಿ. ಒಳ್ಳೆ ಕತೆ ಬರಬೇಕು, ಯಾಕಂದರೆ ಜನ ನೋಡಿ ಇಷ್ಟಪಡೋಕ್ಕೆ ಮುಂಚೆ ನಾವೆಲ್ಲ ಇಷ್ಟಪಡ್ಬೇಕು ಕತೆ ಕೇಳಿದಾಗ. ಸೊ ಈಗ ಪವನ್ ಅವ್ರ ಜೊತೆ 2 ಸಿನಿಮಾ ಆಯಿತು, 3ನೇ ಸಿನಿಮಾ ಯಾವಾಗ? ಈಗ ಎಕ್ಸ್ಕ್ಲೂಸಿವ್ ಆಗಿ ಅಪ್ಪು ಸರ್ ನಮ್ಗೆ ಉತ್ತರ ಕೊಡ್ತಾ ಇದ್ದಾರೆ, ಮುಂದಿನ ಸಿನಿಮಾ ಪವನ್ ಸರ್ ಜೊತೆ ಯಾವಾಗ ಸರ್ ಹೇಳಿ? We don't know. It can happen soon. ಇಲ್ಲ, ಅಪ್ಪು ಸರ್ಗೆ ತುಂಬ ಪ್ರಿಪೇರ್ ಆಗಿ ಹೋಗ್ಬೇಕು ನಾವು ಹೋಗೋರು. ಬಿಕಾಸ್ ಯಾಕೆಂತಂದರೆ ಅವರು ಒಬ್ಬ ನಿರ್ಮಾಪಕನಾಗೋ ಅಥವಾ ಒಬ್ಬ ನಟನಾಗೋ ಕತೆ ಕೇಳಲ್ಲ, ಒಬ್ಬ ಜೆನ್ಯೂನ್ ಆಡಿಯನ್ ಆಗಿ ಕತೆ ಕೇಳ್ತಾರೆ. ಸೊ ಒಬ್ಬ ಆಡಿಯನಿಗೆ ಬರೋ ಕಾಮನ್ ಡೌಟ್ಸ್ ಅವೆಲ್ಲ ರೈಸ್ ಮಾಡ್ತಾರಲ್ಲ. ಸೊ ವಿ ಹ್ಯಾವ್ ಟು ಬಿ ವೆರಿ ಸ್ಪೆಸಿಫಿಕ್ ಆ್ಯಂಡ್ ಪರ್ಫೆಕ್ಟ್ ಆಗಿ ಹೋಗ್ಬೇಕು. ಸೊ ಹಂಗಾಗಿ ಡೆಫಿನೆಟ್ಲಿ ಟೈಮ್ ಆಗುತ್ತೆ. ನಾನು ಒಬ್ಬ ನಟ ಆಗಿದಾಗ
ಸಿನಿಮಾ ನೋಡಬೇಕು ಅಂದಾಗ ನಾನು ಒಬ್ಬ ಆಡಿಯನ್ನೇ. ಈಗ ಅದಕ್ಕೆ ಇನ್ಫ್ಯಾಕ್ಟ್ ರೀಸೆಂಟಾಗಿ ಬೆಲ್ ಬಾಟಮ್ ಕೂಡ ನೋಡಿದೆ. ಇನ್ನೊಂದು ಸಿನಿಮಾ ಹೊಸದಾಗಿ ರಿಲೀಸ್ ಆದಾಗ ಕೂಡ ನೋಡ್ತೀನಿ, ಅಂದರೆ ನಮ್ಮ ಮನೇಲೇ ಹಾಕ್ಸ್ಕೊಂಡು ನೋಡ್ತೀನಿ. ನನಗೇನಂದರೆ ಸಿನಿಮಾ ನೋಡಬೇಕಾದ್ರೆ ಪ್ಲಸ್ ಪಾಯಿಂಟ್ಸ್ ಏನಿದೆ ಅಂತ ನಾವು ನೋಡ್ತೀವಿ. ನಾನೊಬ್ಬ ಟೆಕ್ನಿಷಿಯನ್ ಆಗೋ ಇಲ್ಲ ಬೇರೆ ರೀತಿಲಿ ಸಿನಿಮಾ ನೋಡೋಣ. ನಮಗೇನಂದರೆ ನಮಗೆ ಸಿನಿಮಾ ಮಜಾ ಕೊಡ್ಬೋದು. ನಾನು ಒಬ್ರು ಅವರಾಗೆ ಹೇಳ್ತೇನೆ. ನಿಮ್ಮ ಕೈಯೆಲ್ಲ ಗ್ಲಾಸ್ ನೋಡ್ತಾ ಇದ್ದೆ ನನಗೆ. ನಿಮ್ಮ ಸಿನಿಮಾದಲ್ಲಿ ಥರ ಯಾವಾಗ ಹಾಕೊಂಡು ಹಿಂಗೆ ಕಣ್ಣಿಗೆ ಹಿಂಗೆ ಅಂದ್ಬಿಟ್ಟು ಬಗ ಅಂತ ಫೈಟಿಂಗ್ ಸೀನ್ ಇಳಿದು ಬಿಡ್ತಿರೋದು, ಅದ್ರ ಬಗ್ಗೆ ಹೇಳಿ ಸರ್. ತುಂಬ ಆ ಮ್ಯೂಸಿಕ್ ಬರ್ತದೆ ಹೆಂಗೆ ಥಿಯೇಟ್ರಲ್ಲಿ ಅಲರ್ಟ್ ಆಗ್ತಾರಲ್ಲ. ಕರ್ನಾಟಕದ ಐಡಿಯಾ ಇರ್ಬೋದು, ಕಾನ್ಸೆಪ್ಟ್ ಇರ್ಬೋದು, ಅಥವಾ ಪವನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಇನ್ಫ್ಯಾಕ್ಟ್ ನನಗೂ ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದೆ ಅಂದರೆ ಫಸ್ಟ್ ಡೇ ಒಂದು ಶಾರ್ಟ್ ಮಾಡಿ ಅದು ಇಷ್ಟ ಆಗುತ್ತೆ ಜನಕ್ಕೆ. ಹಾರರ್ ಜಾನರ್ ಅಂದರೆ ಎಲ್ಲದೂ ಎದುರಿಸೋ ಥರನೇ ಇರಬೇಕಾ? ಇಲ್ಲ, ಚಿಕ್ಕ ಹುಡುಗ ಕೂಡ ಕೂತ್ಕೊಂಡು ನೋಡಿದ್ರೆ ಒಂದು ಥ್ರಿಲ್ ಕೊಟ್ಟು ಅವ್ನಿಗೂ ಖುಷಿ ಕೊಡ್ಬೇಕು ಸಿನಿಮಾ. ನಮ್ಗೆ ಅದು ಬೇಕಾಗಿದೆ. ಚಿಕ್ಕ ಹುಡುಗರು ಕೂಡ ನೋಡಿದ್ರೆ ಅವ್ರು ಇಷ್ಟ. ಓಕೆ, ಇನ್ನು ನಿರ್ಮಾಪಕರ ಬಗ್ಗೆ ವೆಂಕಟೇಶ್ ಅವ್ರ ಬಗ್ಗೆ ವೆಂಕಟೇಶನ್ ಬಗ್ಗೆ ಹೇಳ್ಬೇಕು ಅಂದರೆ ನಮ್ಗೆ ಖುಷಿ ಆಗಿದೆ. ಇನ್ಫ್ಯಾಕ್ಟ್ ಇವತ್ತು ವೆಂಕಟೇಶ್ ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀವಿ. ಅಣ್ಣ ಇಲ್ಲ, ಅವ್ರ ಕಾರಣಾಂತರದಿಂದ ಐ ಥಿಂಕ್ ಅವರು ಪ್ರೊಡಕ್ಷನಲ್ಲಿ ಇರೋದು ಬ್ಯುಸಿಯಾಗಿರ್ತಾರೆ. ಬಟ್ ನನಗೆ ಅವ್ರ ಪ್ರೊಡಕ್ಷನ್ಲಿ 3ನೇ ಸಿನಿಮಾ, ನನ್ನ ಪ್ರೊಡಕ್ಷನ್ ಅಂತಲೇ ಹೇಳ್ಬೋದು. ಸೊ ನೈಸ್ ಬಂದು. ಇನ್ಫ್ಯಾಕ್ಟ್ ಮೌರ್ಯ ಕೂಡ ಒಂದು ಒಳ್ಳೆ ಸಕ್ಸಸ್ಫುಲ್ ಸಿನಿಮಾ ಆಗಿತ್ತು. ಅಜಯ್ ಕೂಡ ಒಂದು ಮಟ್ಟಕ್ಕಾಗಿತ್ತು. ಈಗ ನಟ ಸಾರ್ವಭೌಮ ಬಂದು ಆ ಸಿನಿಮಾನೂ ಚೆನ್ನಾಗಾಗ್ತಿದೆ ಅನ್ನೋ ನನಗೆ ಸಂತೋಷ. ಓಕೆ, ಫೈನಲ್ ಆಗಿ ನಿಮ್ಮ ಅಭಿಮಾನಿಗಳಿಗೆ ಇಲ್ಲಿ ಯಾರ್ಯಾರನ್ನ ಮಿಸ್ ಮಾಡ್ಕೊಂಡಿದ್ದೀರಾ, ಯಾರ್ಯಾರು ನೀವು ಫೋಟೋ ಕೊಟ್ಟಿಲ್ಲ, ಅವರೆಲ್ಲ ನಮ್ಮ ಬಾಸ್ ಬಂದರು, ನಮ್ಮೂರಿಗೆ ಬಂದರು, ನನಗೆ ಸಿಕ್ಕಲಿಲ್ಲ ಅಂತ ಗೊಳೋ ಅಂತ ಇರ್ತಾರೆ. ಪರ್ಟಿಕ್ಯುಲರ್ ಆಗಿ ಕೆಲವು ಜಾಗದಲ್ಲಿ ಸರಿಯಾಗಿ ಕೋಆರ್ಡಿನೇಟ್ ಆಗದೆ ತೊಂದರೆಗಳಾಗಿರ್ಬೋದು. ಚಿತ್ರದುರ್ಗದಲ್ಲಿರ್ಬೋದು ಅಥವಾ ರಾಣೆಬೆನ್ನೂರಲ್ಲಿರ್ಬೋದು, ಇಲ್ಲ ಹಿರಿಯೂರಲ್ಲಿರ್ಬೋದು. ಎಲ್ಲಾದರೂ ಏನಾದರೂ ಒಂದು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಮತ್ತೊಮ್ಮೆ ಖಂಡಿತವಾಗ್ಲೂ ಬರ್ತೀವಿ. ಒಂದು ರಿಲೀಸ್ಗಾಗಲಿ ಅಥವಾ ಒಂದು ಥಿಯೇಟ್ರ್ ವಿಸಿಟ್ಗಾಗಲಿ ಅನ್ನೋದು ಬೇಡ, ಒಂದು ಫಂಕ್ಷನ್ ಆಗಲಿ, ಯಾವ್ದಾರ ಫಂಕ್ಷನ್ಗೆ ಬಂದಾಗ ನಾನು ಮಾತ್ರ ಇಲ್ಲ, ಪ್ರತಿಯೊಬ್ಬರು ನಟರು ಖಂಡಿತ ಬರ್ತಾ ಹೋಗ್ತಾ ಇರ್ತಾರೆ. ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಇನ್ಫ್ಯಾಕ್ಟ್ ಹುಬ್ಳಿಲಿ ಶೂಟ್ ಮಾಡಿದಾಗಲೂ ಅಷ್ಟೇ, ಧಾರವಾಡಲ್ಲಿ ಶೂಟ್ ಮಾಡಿದಾಗಲೂ ಅಷ್ಟೇ, ಅಲ್ಲಿದ್ದಂಥ ಸ್ಟೂಡೆಂಟ್ಸ್ ಮತ್ತೊಂದು ಇಟ್ ವಾಸ್ ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸ್. ಅದು ಯಾವಾಗ ಬಂದಾಗಲೂ ನಮಗೇನೋ ನಮ್ಮ ಮನೆಗೆ ಬಂದಂಗೆ ಅನಿಸುತ್ತೆ. ಕರ್ನಾಟಕದಲ್ಲಿ ಹುಬ್ಳಿ ಆಗಲಿ ಇಲ್ಲಾಗಲಿ ಅಲ್ಲಾಗಲಿ ಅಂತಾರೆ, ಯಾವುದೇ ಜಾಗದಲ್ಲಿ ಹೋದ್ರೆ ನನಗೆ ಮನೆಗೆ ಬಂದಂಗೆ ಅನಿಸುತ್ತೆ. ಏನಕ್ಕೆ ಅಂದರೆ ಜನ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ಪ್ರೀತಿ ವಿಶ್ವಾಸದಿಂದ ನೋಡಿದಾಗ ಏನಾಗುತ್ತೆ, ನಾವು ಎಷ್ಟು ಪುಣ್ಯ ಪಡ್ಕೊಂಡ್ಬಂತೀವಿ ಅಂತ. ಅದಕ್ಕೆ ಹೇಳೋದು, ನಾವು ಜನರ ಸಂಪಾದನೆಯಲ್ಲಿ ದೊಡ್ಡ ಶ್ರೀಮಂತರು ಅಂತ ಅನಿಸುತ್ತೆ. ತುಂಬ ಹೆಮ್ಮೆ ಅನಿಸುತ್ತೆ. ಗರ್ಭ ಶ್ರೀಮಂತರು ಅಂತಾರೆ. ತುಂಬ ಖುಷಿಯಾಗುತ್ತೆ. ಇವತ್ತು ಊಟ ಹಾಕಿದ್ರಲ್ಲ, ಅದೇ ಆ ಶ್ರೀಮಂತಿಕೆಗೆ ತಕ್ಕದ್ದೇನಿಲ್ಲ. ಓಕೆ, ಇದಿಷ್ಟು ಅಪ್ಪು ಸರ್ ಮಾತುಗಳು. ಸರ್ ಕರೆಕ್ಟಾಗಿ ಮಾಡೋದನ್ನ ಸಖತ್ತ ಮಾಡಿದೆ, ಚೆನ್ನಾಗಿತ್ತಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಅಂದರೆ ನಟ ಸಾರ್ವಭೌಮ ಸಿನಿಮಾದ ಒಂದು 25ನೇ ದಿನದ ಒಂದು ಜರ್ನಿ. ಹುಬ್ಳಿಯಿಂದ ಶುರುವಾಯಿತು, ಒಟ್ಟಾರೆ ತುಮಕೂರವರೆಗೂ ನಡೀತಾನೆ ಇದೆ ಜರ್ನಿ. ಎಲ್ಲ ಕಡೆ ಅಭಿಮಾನಿಗಳನ್ನ ಮಾತಾಡಿಸಿ ಎಲ್ಲರಿಗೂ ಒಂದು ಮುಖದಲ್ಲಿ ಮಂದಹಾಸ ಮೂಡಿಸಿದ್ದಾರೆ. ಒಂದು ಕಡೆ ಸಿನಿಮಾ ಖುಷಿ ಕೊಡ್ತಿದೆ, ಇನ್ನೊಂದು ಕಡೆ ಅಪ್ಪು ಸರ್ ಅವ್ರ ಊರಿಗೆ ಭೇಟಿ ಕೊಟ್ಟಿದ್ದು ಖುಷಿ ಕೊಟ್ಟಿದೆ. ಈ ಗ್ಯಾಪಲ್ಲಿ ನಾವು ಒಂದು ಲೈಟಾಗಿ ಇಂಟ್ರೂ ಮಾಡಿದ್ದೀವಿ. ಮೇ ಬಿ ಅದು ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಕಾಂಬಿನೇಷನ್ ಹಿಂಗೆ ಮುಂದುವರಲಿ. ಪವನ್ ಸರ್ ಇನ್ನೊಂದು ಒಳ್ಳೆ ಸಿನಿಮಾ ಮಾಡಲಿ, ರಾಕ್ಲೈನ್ ಸರ್ ಜೊತೆಗೆ ಸೇರ್ಕೊಳ್ಳಿ, ಚಿತ್ರರಂಗಕ್ಕೆ ಒಳ್ಳೇದಾಗಲಿ. ಕ್ಯಾಮ್ರಾ ಪರ್ಸನ್ ಯಶ್ವಂತ್ ಜೊತೆ ಹರೀಶ್ ಸಿನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.